ಭಾರತಕ್ಕೆ ಕಾದಿದೆ ಭಾರಿ ಗಂಡಾಂತರ. ಮಿಡಲ್ ಕ್ಲಾಸ್ ಜನರೇ ನೇರ ಟಾರ್ಗೆಟ್. ಕಟ್ಟೆಚ್ಚರ ಸಾರಿದ ನೀತಿ ಆಯೋಗ. ಮಿಡಲ್ ಇನ್ಕಮ್ ಬಲೆ. ನಮಸ್ಕಾರ ಸ್ನೇಹಿತರೆ, ಭಾರತ ಕಳೆದ 2 ದಶಕಗಳಲ್ಲಿ 6-7% ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸ್ತಾ ಇದೆ. ಚೀನಾ, ಸೌದಿಯಂತಹ ದೇಶಗಳನ್ನು ಹಿಮ್ಮೆಟ್ಟಿಸಿ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೀತಿರೋ ಎಕಾನಮಿ ಅಂತ ಕರೆಸ್ಕೊಂಡಿದೆ ಮೇಜರ್ ರಾಷ್ಟ್ರಗಳಲ್ಲಿ, ದೊಡ್ಡ ರಾಷ್ಟ್ರಗಳಲ್ಲಿ. ಶೀಘ್ರದಲ್ಲಿ ಜಪಾನ್, ಜರ್ಮನಿಯನ್ನು ಸೈಡ್ಗೆ ಹಾಕಿ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆಯಾಗುತ್ತೆ ಭಾರತ. ಇದೇ ವೇಗವನ್ನು ಹೀಗೆ ಮೇಂಟೈನ್ ಮಾಡಿ ಭಾರತ 2047ರ ಹೊತ್ತಿಗೆ ಡೆವಲಪ್ಡ್ ಕಂಟ್ರಿ ಆಗಬೇಕು. ಡೆವಲಪಿಂಗ್ ಕಂಟ್ರಿ ಅನ್ನೋ ಹಣೆಪಟ್ಟಿಯನ್ನು ಕಳಚ್ಕೋಬೇಕು. ಸ್ವಾತಂತ್ರ್ಯ ಬಂದ 100 ವರ್ಷಗಳ ಸಂಭ್ರಮಾಚರಣೆ ಟೈಮ್ನಲ್ಲಿ ಅಮೆರಿಕ, ಬ್ರಿಟನ್ ಸಾಲಿನಲ್ಲಿ ಡೆವಲಪ್ಡ್ ಕಂಟ್ರಿ ಆಗಬೇಕು ಅನ್ನೋ ಆಸೆಯನ್ನು ಹೊಂದಿದೆ. ಆದರೆ ಕನಸಿಗೆ ದೊಡ್ಡ ಅಪಾಯ ಎದುರಾಗ್ತಾ ಇದೆ ಈಗ. ಮಿಡಲ್ ಇನ್ಕಮ್ ಟ್ರ್ಯಾಪ್ ಅನ್ನೋ ಮಹಾ ರಕ್ಕಸನ ಬಲೆಯಲ್ಲಿ ಭಾರತ ಸಿಕ್ಕಾಕಬಹುದು ಅಂತ ಖುದ್ದು ಭಾರತ ಸರ್ಕಾರದ ನೀತಿ ಆಯೋಗ ಎಚ್ಚರಿಕೆ ಕೊಟ್ಟಿದೆ. ಅದರಲ್ಲೂ ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿರೋ ಮಿಡಲ್ ಕ್ಲಾಸ್ ಜನ ಈ ಅಪಾಯಕ್ಕೆ ಹೆಚ್ಚು ತುತ್ತಾಗಬಹುದು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಏನಿದು ಮಿಡಲ್ ಇನ್ಕಮ್ ಟ್ರ್ಯಾಪ್? ನೀತಿ ಆಯೋಗ ಈ ರೀತಿ ವಾರ್ನ್ ಮಾಡ್ತಿರೋದು ಯಾಕೆ? ಭಾರತ ಈ ರೀತಿ ಅಪಾಯದಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ಏನು ಮಾಡಬೇಕು? ಹೀಗೆ ಭಾರತದ ಮುಂದಿರೋ ಈ ಮಹಾ ಆರ್ಥಿಕ ರಕ್ಕಸನ ಬಗ್ಗೆ ಸಂಪೂರ್ಣವಾಗಿ ಈ ವರದಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಏನಿದು ಮಿಡಲ್ ಇನ್ಕಮ್ ಟ್ರ್ಯಾಪ್? ಸ್ನೇಹಿತರೆ, ಅತ್ಯಂತ ವೇಗವಾಗಿ ಬೆಳೀತಿರುವ ಆರ್ಥಿಕತೆಯೊಂದು ಹೈ ಇನ್ಕಮ್ ದೇಶ ಆಗೋಕೆ ಸಾಧ್ಯವಾಗದೆ ಮಿಡಲ್ ಇನ್ಕಮ್ ಹಂತದಲ್ಲೇ ಸ್ಟಕ್ ಆಗೋದನ್ನ ಮಿಡಲ್ ಇನ್ಕಮ್ ಟ್ರ್ಯಾಪ್ ಅಂತ ಕರಿಬಹುದು. 2007ರಲ್ಲಿ ವರ್ಲ್ಡ್ ಬ್ಯಾಂಕ್ ಈ ಆರ್ಥಿಕ ಪರಿಸ್ಥಿತಿಯನ್ನು ಗಮನಿಸಿ ಅದಕ್ಕೆ ಮಿಡಲ್ ಇನ್ಕಮ್ ಟ್ರ್ಯಾಪ್ ಅಂತ ಮರುನಾಮಕರಣ ಮಾಡಿತ್ತು. ಸಾಮಾನ್ಯವಾಗಿ ಅಭಿವೃದ್ಧಿ ಹೊಂದುತ್ತಾ ಇರೋ ದೇಶಗಳ ತಲಾ ಆದಾಯ ಅಮೆರಿಕದ ತಲಾ ಆದಾಯದ 10%ಗೆ ಬಂದಾಗ ಈ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಆರ್ಥಿಕ ಬೆಳವಣಿಗೆ ಸಡನ್ ಆಗಿ ನಿಂತು ಬಿಡುತ್ತೆ. ದೇಶದ ಎಕಾನಮಿ ಜೇಡರ ಬಲೆಯಲ್ಲಿ ಸಿಕ್ಕ ಹುಳುವಿನಂತೆ ನಲಗುತ್ತೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ ಬ್ರೆಜಿಲ್. ಲ್ಯಾಟಿನ್ ಅಮೆರಿಕದಲ್ಲೇ ಅತಿ ದೊಡ್ಡ ಆರ್ಥಿಕತೆಯಾಗಿದ್ದ ಬ್ರೆಜಿಲ್ 60ರಿಂದ 80ರ ದಶಕದಲ್ಲಿ ಕಬ್ಬಿಣದ ಅದಿರು ರಫ್ತು, ಕೈಗಾರೀಕರಣ, ನಗರೀಕರಣದಿಂದ ವೇಗವಾಗಿ ಬೆಳೀತಾ ಇತ್ತು. 1980ರ ಹೊತ್ತಲ್ಲಿ ದಕ್ಷಿಣ ಕೊರಿಯಾ ತಲಾ ಆದಾಯ $1,700 ಆಗಿದ್ರೆ ಬ್ರೆಜಿಲ್ ತಲಾ ಆದಾಯ $1,600 ಆಗಿತ್ತು. ಅಂದರೆ ಇಬ್ಬರ ನಡುವೆ ಅಂತ ದೊಡ್ಡ ವ್ಯತ್ಯಾಸ ಇರಲಿಲ್ಲ. ಆದರೆ 80ರ ದಶಕದ ನಂತರ ಬ್ರೆಜಿಲ್ ಸ್ಟಕ್ ಆಯಿತು. ಎಷ್ಟರ ಮಟ್ಟಿಗೆ ಅಂದರೆ ದಕ್ಷಿಣ ಕೊರಿಯಾ ತಲಾ ಆದಾಯ ಇವತ್ತು $33,000 ಅಮೆರಿಕನ್ ಡಾಲರ್ಗೆ ತಲುಪಿದ್ರೆ ಬ್ರೆಜಿಲ್ ಇನ್ನೂ $10,000 ಒದ್ದಾಡ್ತಿದೆ. ಇದೇ ಮಿಡಲ್ ಇನ್ಕಮ್ ಟ್ರ್ಯಾಪ್. ಅಭಿವೃದ್ಧಿ ಹೊಂದಿರುವ ಅಮೆರಿಕದಂತಹ ರಾಷ್ಟ್ರದಲ್ಲಿ ಒಂದು ಕಂಪನಿ 40 ವರ್ಷ ಕೆಲಸ ಮಾಡ್ತು ಅಂದರೆ 7-8 ಪಟ್ಟು ದೊಡ್ಡದಾಗತ್ತೆ. ಆದರೆ ಅದೇ ಮಿಡಲ್ ಇನ್ಕಮ್ ಟ್ರ್ಯಾಪ್ನಲ್ಲಿ ಸಿಲುಕಿರೋ ದೇಶದಲ್ಲಿ ಅದೇ ಕಂಪನಿ 40 ವರ್ಷದಲ್ಲಿ ಹೆಚ್ಚಂದರೆ ತನ್ನ 2 ಪಟ್ಟು ಬೆಳೆಯೋಕೆ ಮಾತ್ರ ಸಾಧ್ಯ ಆಗುತ್ತೆ. ಈ ರೀತಿ ಸ್ಟಾಗ್ನೆಂಟ್ ಗ್ರೋತ್ನಿಂದ ಉದ್ಯೋಗ ಸೃಷ್ಟಿ ಕಮ್ಮಿ ಆಗುತ್ತೆ. ಬಡವರು ಶ್ರೀಮಂತರ ಅಂತರ ಹೆಚ್ಚಾಗುತ್ತೆ. ಸ್ಟಾಕ್ ಮಾರ್ಕೆಟ್ ವೀಕ್ ಆಗುತ್ತೆ. ಇನ್ಫ್ಲೇಷನ್ ಹೆಚ್ಚಾಗಿ ಮಿಡಲ್ ಕ್ಲಾಸ್ ಪೆಟ್ಟು ತಿನ್ನುತ್ತೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುತ್ತೆ. ಆದರೆ ವೇತನಗಳು ಜಾಸ್ತಿ ಏರಿಕೆಯಾಗಲ್ಲ. ಹೀಗಾಗಿ ಮಧ್ಯಮ ವರ್ಗದ ಜನರ ಪರ್ಚೇಸಿಂಗ್ ಪವರ್ ಕಮ್ಮಿ ಆಗ್ತಾ ಹೋಗುತ್ತೆ. ಮಿಡಲ್ ಕ್ಲಾಸ್ ಜನ ಅಪ್ಪರ್ ಮಿಡಲ್ ಕ್ಲಾಸ್ಗೆ ಮೂವ್ ಆಗೋಕ್ಕಾಗಲ್ಲ ಎಕನಾಮಿಕಲಿ. ಮಧ್ಯಮ ವರ್ಗದಲ್ಲೇ ಇದ್ದು ಒದ್ದಾಡಬೇಕಾಗತ್ತೆ. ಇದು ಸಾಮಾಜಿಕ ಹಾಗೂ ರಾಜಕೀಯ ಅಸ್ಥಿರತೆಗೂ ಕಾರಣ ಆಗುತ್ತೆ. ವರ್ಲ್ಡ್ ಬ್ಯಾಂಕ್ ವರದಿ ಪ್ರಕಾರ 1960ರಲ್ಲಿ 101 ಮಿಡಲ್ ಇನ್ಕಮ್ ದೇಶಗಳಿದ್ವು. ಆದರೆ 2008ರ ಹೊತ್ತಿಗೆ ಇದರಲ್ಲಿ ಕೇವಲ 13 ದೇಶಗಳಿಗೆ ಮಾತ್ರ ಈ ಬಲೆಯನ್ನ ಭೇದಿಸಿ ಹೊರಗೆ ಬರೋಕೆ ಸಾಧ್ಯ ಆಗಿದೆ. ಅದರಲ್ಲೂ ಹೆಚ್ಚಿನ ರಾಷ್ಟ್ರಗಳು ಯುರೋಪಿಯನ್ ಒಕ್ಕೂಟದ ಭಾಗವಾಗಿರೋದ್ರಿಂದ, ಜೊತೆಗೆ ತೈಲ ಸಂಪತ್ತಿನ ನೆರವು ಇದ್ದಿದ್ರಿಂದ ಈ ಆರ್ಥಿಕ ಸಂಕಷ್ಟದಿಂದ ಪಾರಾಗೋಕೆ ಸಾಧ್ಯ ಆಗಿದೆ. ಈಗ ಅದ್ಯಾವುದೂ ಇಲ್ಲದೆ ಭಾರತ ಕೂಡ ಈ ಆರ್ಥಿಕ ಗುಂಡಿಯಲ್ಲಿ ಮುಗ್ಗರಿಸಿ ಬೀಳುವ ಅಪಾಯವನ್ನ ಫೇಸ್ ಮಾಡ್ತಿದೆ ಅಂತ ನೀತಿ ಆಯೋಗದ ಸಿಇಒ BVR ಸುಬ್ರಹ್ಮಣ್ಯಂ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಭಾರತದಲ್ಲಿ 30% ಜನ ಮಿಡಲ್ ಕ್ಲಾಸ್ ನಲ್ಲಿದ್ದಾರೆ. 2030ರ ಹೊತ್ತಿಗೆ ಈ ಸಂಖ್ಯೆ 100 ಕೋಟಿ ದಾಟಿ ಭಾರತ ಅತಿದೊಡ್ಡ ಮಧ್ಯಮ ವರ್ಗ ಹೊಂದಿದ ರಾಷ್ಟ್ರ ಆಗುತ್ತೆ. ಹೀಗಾಗಿ ಒಂದು ವೇಳೆ ಭಾರತ ಮಿಡಲ್ ಇನ್ಕಮ್ ಟ್ರ್ಯಾಪ್ ಅನ್ನೋ ಈ ಭೂತವನ್ನ ಮೆಟ್ಟಿ ನಿಲ್ಲಲಿಲ್ಲ ಅಂದ್ರೆ ಭಾರಿ ಪೆಟ್ಟು ತಿನ್ನಬೇಕಾಗತ್ತೆ ಅಂತ ಆರ್ಥಿಕ ತಜ್ಞರು ಎಚ್ಚರಿಕೆ ಕೊಡ್ತಿದ್ದಾರೆ. ಹಾಗಿದ್ರೆ ಇದಕ್ಕೆ ಕಾರಣ ಏನು? ಚೆನ್ನಾಗಿ ಒಳ್ಳೆ ಸ್ಪೀಡ್ನಲ್ಲಿ ಓಡ್ತಿರೋ ಎಕಾನಮಿಗೆ ಇದ್ದಕ್ಕಿದ್ದಂತೆ ಈ ಬ್ರೇಕ್ ಯಾಕೆ ಬೀಳ್ತಾ ಇದೆ? ಮಿಡಲ್ ಇನ್ಕಮ್ ಟ್ರ್ಯಾಪ್ ಕಾರಣಗಳು. ಬನ್ನಿ ಸ್ನೇಹಿತರೆ, ಈ ಆರ್ಥಿಕತೆಯ ಎಕನಾಮಿಕ್ಸ್ನ ಈ ಸೂಕ್ಷ್ಮ ವಿಚಾರವನ್ನ ಸರಳವಾಗಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀವಿ. ಮೊದಲನೇದು ಹಳೆ ಎಕನಾಮಿಕ್ ಮಾಡೆಲ್ಗಳನ್ನ ಫಾಲೋ ಮಾಡೋದು. ಅಂದರೆ ಕೈಗಾರಿಕಾ ಕ್ರಾಂತಿಯಿಂದ ಅಮೆರಿಕ ಸೇರಿದ ಹಾಗೆ ಯುರೋಪಿಯನ್ ರಾಷ್ಟ್ರಗಳು ಶ್ರೀಮಂತ ರಾಷ್ಟ್ರಗಳಾದವು. ಡೆವಲಪಿಂಗ್ ರಾಷ್ಟ್ರಗಳು ಕೂಡ ಅದೇ ಹಳೆ ಮಾಡೆಲ್ನ ಕಾಪಿ ಮಾಡೋಕೆ ಟ್ರೈ ಮಾಡ್ತವೆ. ಎಕಾನಮಿ ಸ್ವಲ್ಪ ಬೆಳೆದಂತೆ ಲೇಬರ್ ಇಂಟೆನ್ಸಿವ್ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದ ಮೇಲೆ ಡಿಪೆಂಡ್ ಆಗ್ತವೆ.
ಉತ್ಪಾದನೆ ಮೂಲಕ ತಮ್ಮ ಆರ್ಥಿಕತೆಯ ಎಂಜಿನ್ಗೆ ಬೂಸ್ಟ್ ಕೊಡೋಕೆ ಪ್ರಯತ್ನ ಪಡ್ತಾರೆ. ಆರಂಭದಲ್ಲಿ ಇದು ಸಕ್ಸಸ್ ಕೂಡ ಕಾಣುತ್ತೆ. ಯಾಕಂದರೆ ಅವಾಗ ಕಾರ್ಮಿಕರ ವೇತನ ಕಮ್ಮಿ ಇರುತ್ತೆ, ಆ ರಾಷ್ಟ್ರದಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಇರುತ್ತೆ. ಹೀಗಾಗಿ ಕಡಿಮೆ ದರದಲ್ಲಿ ಉತ್ಪಾದನೆ ಮಾಡ್ಬೋದು. ಗ್ಲೋಬಲ್ ಮಾರ್ಕೆಟ್ನಲ್ಲಿ ಆ ದೇಶದ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಆರ್ಥಿಕತೆ ಒಂದು ಸ್ವಲ್ಪ ವೇಗವಾಗಿ ಆರಂಭದ ಬೂಮನ್ನು ಕಾಣುತ್ತೆ. ಆಗ ನ್ಯೂ ಬಿಗೆ ಏನಂತಾರಲ್ಲ ಜಿಮ್ಮಲ್ಲಿ ಆ ರೀತಿ. ಆದರೆ ಆರ್ಥಿಕತೆ ಬೆಳೀತಾ ಹೋದ ಹಾಗೆ ಕೆಲಸಗಾರರ ವೇತನ ಹೆಚ್ಚಾಗಿ ಆ ದೇಶದ ಉತ್ಪನ್ನಗಳು ದುಬಾರಿ ಆಗೋಕ್ಕೆ ಶುರುವಾಗುತ್ತೆ. ಇದರಿಂದ ಆ ದೇಶ ಕಾಂಪಿಟೇಟಿವ್ ಎಡ್ಜನ್ನು ಕಳ್ಕೊಳ್ಳುತ್ತೆ. ಆಲ್ರೆಡಿ ಡೆವಲಪ್ ಆಗಿರುವಂಥ ಆರ್ಥಿಕತೆಗಳೊಂದಿಗೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ಇನ್ಯಾವುದೋ ಒಂದು ಅಭಿವೃದ್ಧಿ ಹೊಂದ್ತಾ ಇರೋ ರಾಷ್ಟ್ರ ನಮಗೆ ಅವಾಗ ಕಾಂಪೀಟ್ ಮಾಡುತ್ತೆ, ಇನ್ನೂ ಕಮ್ಮಿ ರೇಟಿಗೆ ಮಾಡಿಕೊಡ್ತೀವಿ ಅಂತ. ಆಗ ದಿಢೀರಂತ ಗ್ರೋತ್ ಬಿದ್ದು ಹೋಗಿ ಆರ್ಥಿಕತೆ ಸ್ಟಕ್ ಆಗುತ್ತೆ, ಸ್ಟಾಗ್ನೆಂಟ್ ಆಗುತ್ತೆ ಅಥವಾ ಕುಸಿಯೋಕೆ ಶುರುವಾಗುತ್ತೆ. ಮಿಡಲ್ ಇನ್ಕಮ್ ಟ್ರ್ಯಾಪ್ನಲ್ಲಿ ಸಿಕ್ಕಾಕೊಳ್ಳುತ್ತೆ. ಅದೇ ರೀತಿ ಹೈಟೆಕ್ ಎಕಾನಮಿ ಆಗೋಕ್ಕೆ ಜಂಪ್ ಮಾಡಿದಾಗ ಕೂಡ ಮಿಡಲ್ ಇನ್ಕಮ್ ಟ್ರ್ಯಾಪ್ಗೆ ಸಿಕ್ಕಾಕೋಬೇಕಾಗತ್ತೆ. ಹೈಟೆಕ್ ಎಕಾನಮಿ ಆಗೋಕ್ಕೆ ಮೊದಲು ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ R&Dಗೆ ಹೆಚ್ಚು ಒತ್ತು ಕೊಡಬೇಕು. ಟೆಕ್ ಕ್ಷೇತ್ರಕ್ಕೆ ಬೇಕಾದ ಸ್ಕಿಲ್ಡ್ ವರ್ಕ್ ಫೋರ್ಸ್ ರೆಡಿ ಆಗಬೇಕು. ಇಂಟೆಲೆಕ್ಚುವಲ್ ಪ್ರಾಪರ್ಟಿಯಂತಹ ಟೆಕ್ಗೆ ಬೇಕಾದ ಬಲಿಷ್ಠ ಕಾನೂನುಗಳು ರೂಪುಗೊಳ್ಳಬೇಕು. ಆದರೆ ಇದು ಯಾವುದು ಇಲ್ಲದೆ ಹೋದರೆ ಆರ್ಥಿಕತೆ ಹಳ್ಳ ಹಿಡಿದು ಅಗೇನ್ ಈ ಟ್ರ್ಯಾಪ್ನಲ್ಲಿ ಸಿಕ್ಕಾಕೋಬೇಕಾಗತ್ತೆ. ಹಾಗಿದ್ರೆ ಈ ಬಲೆಯಿಂದ ಬಚಾವಾಗಬೇಕು ಅಂದರೆ ಭಾರತ ಏನು ಮಾಡಬೇಕು? ಫ್ರೆಂಡ್ಸ್, ಭಾರತ ಈ ಟ್ರ್ಯಾಪ್ನಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ಮುಖ್ಯವಾಗಿ 3 ಕೆಲಸಗಳನ್ನು ಮಾಡಬೇಕು. ಮೊದಲನೇದು, ಹೂಡಿಕೆ ಹೆಚ್ಚೆಚ್ಚು ಆಗೋ ರೀತಿ ನೋಡಬೇಕು. ಹಾಗಂತ ದುಡ್ಡು ತೊಗೊಂಡೋಗಿ ತಗೋವಂಥ ಸುರಿಯೋದಲ್ಲ. ಇನೋವೇಷನ್ ಹಾಗೂ ಯುವಕರನ್ನು ಅಪ್ಸ್ಕಿಲ್ ಮಾಡೋಕೆ, ಸಂಶೋಧನೆ ಮತ್ತು ಇನೋವೇಷನ್ಗೆ ಮತ್ತು ಯುವಕರಲ್ಲಿ ಸ್ಕಿಲ್ ಜಾಸ್ತಿ ಮಾಡೋಕ್ಕೆ ಹೆಚ್ಚು ಹೂಡಿಕೆ ಮಾಡಬೇಕು. ಅದೇ ರೀತಿ ಬೇಗ ಬೇಗ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೋಬೇಕು. ಹಾಗೆ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡು ಡೆವಲಪ್ಡ್ ಎಕಾನಮಿಗಳೊಂದಿಗೆ ಬೆರೀಬೇಕು. ದಕ್ಷಿಣ ಕೊರಿಯಾ ಗ್ರೇಟೆಸ್ಟ್ ಎಕ್ಸಾಂಪಲ್ ಇದಕ್ಕೆ. 1960ರಲ್ಲಿ ದಕ್ಷಿಣ ಕೊರಿಯಾದ ತಲಾ ಆದಾಯ $1,200 ಇತ್ತು. 2023 ಹೊತ್ತಿಗೆ $33,000 ಅಮೆರಿಕನ್ ಡಾಲರ್ಗೆ ರೀಚ್ ಆಗಿದೆ. ಇದಕ್ಕೆ ಕಾರಣ ದಕ್ಷಿಣ ಕೊರಿಯಾ ಅಳವಡಿಸಿಕೊಂಡ ನೀತಿ. ಆರಂಭದಲ್ಲಿ ದಕ್ಷಿಣ ಕೊರಿಯಾ ಪಬ್ಲಿಕ್ ಮತ್ತು ಪ್ರೈವೇಟ್ ಹೂಡಿಕೆಗಳನ್ನು ಬೂಸ್ಟ್ ಮಾಡಿತು. 70ರ ದಶಕದಲ್ಲಿ ತನ್ನ ಕೈಗಾರಿಕಾ ನೀತಿಯನ್ನು ಚೇಂಜ್ ಮಾಡಿ ದೇಶಿ ಕಂಪನಿಗಳು ವಿದೇಶಿ ಟೆಕ್ನಾಲಜಿಯನ್ನು, ಅಡ್ವಾನ್ಸ್ ಪ್ರೊಡಕ್ಷನ್ ಮೆಥಡ್ಗಳನ್ನು ಅಳವಡಿಸಿಕೊಳ್ಳೋಕೆ ಜಾಗ ಮಾಡಿಕೊಡ್ತು. ಇದಕ್ಕೆ ಸ್ಯಾಮ್ಸಂಗ್, LG ನಂತಹ ಕಂಪನಿಗಳು ಕಿವಿಗೊಟ್ವು. ನ್ಯೂಡಲ್ಸ್ ಮಾಡ್ತಾ ಇದ್ದ ಸ್ಯಾಮ್ಸಂಗ್ ಜಾಪನೀಸ್ ಕಂಪನಿಗಳ ಬಳಿ ಟೆಕ್ನಾಲಜಿಯನ್ನು ತಗೊಂಡು TV ಮಾಡೋಕೆ ಶುರು ಮಾಡಿತು. ಇದರಿಂದ ದಕ್ಷಿಣ ಕೊರಿಯಾದಲ್ಲಿ ಸ್ಕಿಲ್ಡ್ ವರ್ಕರ್ಸ್ಗೆ ಡಿಮಾಂಡ್ ಸೃಷ್ಟಿಯಾಯಿತು. ಅದಕ್ಕೆ ತಕ್ಕಂತೆ ಸರ್ಕಾರ ತನ್ನ ಬಜೆಟನ್ನು ಹಿಗ್ಗಿಸಿ ಸರ್ಕಾರಿ ಯೂನಿವರ್ಸಿಟಿಗಳಿಗೆ ವಿದ್ಯಾರ್ಥಿಗಳಲ್ಲಿ ಈ ಸ್ಕಿಲ್ಗಳನ್ನು ಡೆವಲಪ್ ಮಾಡೋಕೆ ಟಾರ್ಗೆಟ್ಗಳನ್ನು ಸೆಟ್ ಮಾಡಿತು. ಹೀಗಾಗಿ ಸ್ಯಾಮ್ಸಂಗ್ ಇವತ್ತು ಗ್ಲೋಬಲ್ ಇನೋವೇಷನ್ ಹಬ್ ಆಗಿದೆ. ಅವರ ಇನ್ಕಮ್, ಅಲ್ಲಿನ ಜನ ನಮಗಿಂತ 10 ಪಟ್ಟು ಶ್ರೀಮಂತರು. ನಾವು $3,000 ಆಸುಪಾಸಲ್ಲಿ ಒದ್ದಾಡ್ತಾ ಇದ್ರೆ, ಕುಣಿತಾ ಇದ್ರೆ ನಾವು, ಅವರು $33,000 ರೀಚ್ ಆಗಿಬಿಟ್ಟಿದ್ದಾರೆ. ಇವತ್ತು ಇನೋವೇಷನ್ನಲ್ಲಿ ಅಮೆರಿಕದೊಂದಿಗೆ ನೇರವಾಗಿ ಕಾಂಪೀಟ್ ಮಾಡ್ತಿದೆ ಸೌತ್ ಕೊರಿಯಾ. ವಿಶ್ವದ ಟಾಪ್ ಸ್ಮಾರ್ಟ್ಫೋನ್ ಉತ್ಪಾದಕ ಕಂಪನಿಯಾಗಿದೆ ಸ್ಯಾಮ್ಸಂಗ್. ಆ್ಯಪಲಿಗೆ ಫೈಟ್ ಕೊಡ್ತಾ ಇದೆ. ದಕ್ಷಿಣ ಕೊರಿಯಾದ ಆರ್ಥಿಕತೆಯನ್ನೇ ಇದೊಂದು ಕಂಪನಿನೇ ಚೇಂಜ್ ಮಾಡಿಬಿಟ್ಟಿದೆ. ಹೀಗಾಗಿ ಭಾರತ ಕೂಡ ಇವತ್ತು ಆಲ್ರೌಂಡ್ ಡೆವಲಪ್ಮೆಂಟ್ ಕಡೆಗೆ, ಬರೀ ಮ್ಯಾನುಫ್ಯಾಕ್ಚರ್ ಮಾಡಿಬಿಡ್ತೀವಿ ಅಂತಲ್ಲ, ಮ್ಯಾನುಫ್ಯಾಕ್ಚರಿಂಗ್, ಇನೋವೇಷನ್, ಟೆಕ್ ಎಲ್ಲದ್ರ ಕಡೆ ಗಮನ ಕೊಡಬೇಕು ನಾವು. ಯಾಕಂದರೆ ಭಾರತಕ್ಕೆ ಇವತ್ತಿರೋ ಅಡ್ವಾಂಟೇಜ್ ಯಾವತ್ತೂ ಹಾಗೆ ಇರಲ್ಲ. ಭಾರತಕ್ಕೆ ಇವತ್ತು ಡೆಮೋಗ್ರಫಿಕ್ ಅಡ್ವಾಂಟೇಜ್ ಇದೆ. 65% ಜನ 35 ವರ್ಷದ ಒಳಗಿನವರಿದ್ದೀವಿ. ಯಂಗ್ ವರ್ಕ್ ಫೋರ್ಸ್ ಇದೆ, ಡಿಜಿಟಲ್ ಜ್ಞಾನ ಇದೆ. ಹೀಗಾಗಿ ನಾವು ಮಿಡಲ್ ಇನ್ಕಮ್ ರಕ್ಕಸನ್ನು ಇವಾಗ ಬೀಟ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಇಲ್ಲ ಅಂದರೆ ಇದೇ ಡೆಮೋಗ್ರಫಿ ನಮಗೆ ಭೂತವಾಗಿ ಕಾಡೋಕ್ಕೆ ಶುರುವಾಗುತ್ತೆ. ಯಾಕಂದರೆ 2055 ಹೊತ್ತಿಗೆ ಎಲ್ಲ ವಯಸ್ಸಾಗೋಕ್ಕೆ ಶುರುವಾಗ್ತಾರೆ. ಸೊ ಈಗಲೇ ನಾವು ಹೊಸ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿಕೊಂಡು ಹೊರ ಜಗತ್ತಿನ ಜೊತೆಗೆ ನಮ್ಮ ಮಾರ್ಕೆಟನ್ನು ನಾವು ತೆರೆದುಕೊಂಡು ಸಜ್ಜಾಗಬೇಕು. ಅಗತ್ಯ ಭೂ ಸುಧಾರಣೆ, ಕಾರ್ಮಿಕ ನೀತಿ ಸುಧಾರಣೆ ಮಾಡಿಕೊಂಡು ಈ ಭೂತವನ್ನು ಓಡಿಸೋಕೆ ಸನ್ನದ್ಧರಾಗಬೇಕು. ಆಗ ಮಾತ್ರ ನಾವು ಡೆವಲಪ್ಡ್ ಕಂಟ್ರಿ ಆಗೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಇದೇ ಡೆವಲಪಿಂಗ್ ಕಂಟ್ರಿ, ಮಿಡಲ್ ಇನ್ಕಮ್ ಕಂಟ್ರಿ ಅನ್ನೋ ಹಣೆಪಟ್ಟಿಯನ್ನು ತಲೆ ಮೇಲೆ ಸೀಲ್ ಹೊಡ್ಕೊಂಡು ನಾವು ಓಡಾಡಬೇಕಾಗತ್ತೆ, ಕೈ ಹಿಸುಕೊಂಡು.